ಎಲ್ಲರಿಗೂ ನನ್ನ ನಮಸ್ಕಾರಗಳು. 8ನೇ ತರಗತಿ ಗಣಿತ ಪ್ರಕಾಶ ಕನ್ನಡ ಮಾಧ್ಯಮ ಹೊಸ ಪಠ್ಯಕ್ರಮದಂತೆ ಇಂದು ನಾನು ಘಟಕ 2ರಲ್ಲಿರುವಂತಹ ಘಾತಾಂಕಗಳ ಆಟ ಅನ್ನುವಂತಹ ಕಂಡು ಹಿಡಿಯಿರಿ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ. 8ನೇ ತರಗತಿ ಗಣಿತ ಘಟಕ 2 ಘಾತಾಂಕಗಳ ಆಟ ಪುಟ ಸಂಖ್ಯೆ 25ರಲ್ಲಿರುವಂತಹ ಪ್ರಶ್ನೆಗಳು. ಪುಟ ಸಂಖ್ಯೆ 25 ಇಲ್ಲಿ ಎರಡು ಇವೆ. ಕಂಡು ಹಿಡಿಯಿರಿ ಅನ್ನುವಂಥದ್ದು ಪುಟ ಸಂಖ್ಯೆ 25ರಲ್ಲಿ ಒಂದಿದೆ ಮತ್ತು 48, 49ರಲ್ಲಿ ಅಲ್ಲಿ ಕೂಡ ಒಂದು ಕಂಡು ಹಿಡಿಯಿರಿ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಎರಡು ಅಭ್ಯಾಸ ಇದ್ದಂಗೆ, ಇದು 1ನೇ ಅಭ್ಯಾಸ 2ನೇ ಅಭ್ಯಾಸ. ಈ ರೀತಿಯಲ್ಲಿ ಕಂಡು ಹಿಡಿಯಿರಿ ಅನ್ನುವಂಥದ್ದು ಪುಟ ಸಂಖ್ಯೆ 25 ಮತ್ತು 48, 49ರಲ್ಲಿ ಕೊಟ್ಟಿದ್ದಾರೆ. 25ನೇ ಪುಟದಲ್ಲಿರುವಂತಹ ಕಂಡು ಹಿಡಿಯಿರಿ ಪ್ರಶ್ನೆಗಳಿಗೆ ನಾವು ಇಂದು ಉತ್ತರವನ್ನು, ಪರಿಹಾರವನ್ನು, ಸಂಪೂರ್ಣವಾದಂತಹ ಉತ್ತರವನ್ನು ನೋಡ್ತಾ ಹೋಗೋಣ. ಈಗ ಮೊದಲಿಗೆ ಕಂಡು ಹಿಡಿಯಿರಿ ಪ್ರಶ್ನೆಗಳಿಗೆ ಉತ್ತರಗಳು. ಇದರಲ್ಲಿ ಪ್ರಶ್ನೆಗಳು 1, ಕೆಳಗಿನವುಗಳನ್ನ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಇದು ಸಿಂಪಲ್ ಆಗಿರ್ತಕ್ಕಂಥ 6 × 6 × 6 ಅಂದ್ರೆ 6ಅನ್ನ ಎಷ್ಟು ಬಾರಿ 1, 2, 3, 4 ಅಂದ್ರೆ 6ರ ಘಾತ 4. ಇಲ್ಲಿ y × y ಅಂತ ಕೊಟ್ಟಿದ್ದಾರೆ, ಅದನ್ನು y ಅನ್ನ 2 ಬಾರಿ ಗುಣಿಸಲಾಗಿದೆ, ಹಾಗಾಗಿ y ಘಾತ 2. b × b × b × b ಅಂದ್ರೆ b ಅನ್ನ 4 ಬಾರಿ ಗುಣಿಸಲಾಗಿದೆ, ಹಾಗಾಗಿ b ಘಾತ 4. ಇಲ್ಲಿ 5 2 ಬಾರಿ ಗುಣಿಸಲಾಗಿದೆ, 5² ಇಂಟು 7ಅನ್ನ 1, 2, 3 ಬಾರಿ ಗುಣಿಸಲಾಗಿದೆ, 7ರ ಘಾತ 3. 5 2 ಬಾರಿ, 7 3 ಬಾರಿ ಗುಣಿಸಲಾಗಿದೆ, ಅದಕ್ಕಾಗಿ 5² ಇಂಟು 7 ಘಾತ 3. ಇಲ್ಲಿ 2 2 ಬಾರಿ ಗುಣಿಸಲಾಗಿದೆ, 2ರ ಘಾತ 2. ಎ ಅಂತಕ್ಕಂಥ 2 ಬಾರಿ ಗುಣಿಸಲಾಗಿದೆ, ಎ ಘಾತ 2. ಗುಣಾಕಾರ ಇದೆ, ಗುಣಾಕಾರ ಚಿಹ್ನೆ. ಇಲ್ಲಿ ಎ 3 ಬಾರಿ ಗುಣಿಸಲಾಗಿದೆ, ಎ ಘಾತ 3. ಸಿ 4 ಬಾರಿ ಗುಣಿಸಲಾಗಿದೆ, ಹಾಗಾಗಿ ಸಿ ಘಾತ 4. ಡಿ 1 ಬಾರಿ ಇದೆ, ಡಿ ಘಾತ 1 ಅನ್ನುವಂಥ ಉತ್ತರ. ನೆಕ್ಸ್ಟ್ 2ನೇ ಪ್ರಶ್ನೆಗೆ ಉತ್ತರ. ಕೆಳಗಿನ ಪ್ರತಿಯೊಂದನ್ನು ಅವುಗಳ ಅವಿಭಾಜ್ಯ ಅಪವರ್ತನಗಳ ಘಾತಗಳ ಗುಣಲಬ್ಧವಾಗಿ ಘಾತೀಯ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ, ಅಂದ್ರೆ ಘಾತಾಂಕ ರೂಪದಲ್ಲಿ ಅವುಗಳನ್ನ ಬರೀಬೇಕು, ಅವಿಭಾಜ್ಯ ಅಪವರ್ತನಗಳ ಮಾಡಬೇಕು. ಇಲ್ಲಿ ಪ್ರಶ್ನೆ ಬಿಡಿಸಲಾಗಿದೆ. 2 3 6 2 4 2 4 8 2 1 2 6 2 4 2 8 2 1 3 27 3 9 3 3 3 1 ಅಂದ್ರೆ ಇಲ್ಲಿ ಎಷ್ಟು 2 ಇವೆ? 3 2 ಇವೆ, 4 3ಗಳಿವೆ, 3 2ಗಳಿವೆ, 4 3ಗಳಿವೆ. 2 3 ಬಾರಿ ಗುಣಿಸಿರೋದ್ರಿಂದ 2ರ ಘಾತ 3, 3 4 ಬಾರಿ ಗುಣಿಸಿರೋದ್ರಿಂದ 3ರ ಘಾತ 4. ಅದೇ ರೀತಿ 405ಅನ್ನು ಬಿಡಿಸಲಾಗಿದೆ. ಇಲ್ಲಿ 3 ಅಂತಕ್ಕಂಥ 4 ಬಾರಿ, 1 5 ಬಾರಿ ಇದೆ, ಹಾಗೆ 3 4 ಬಾರಿ ಇದೆ, 1 5 ಬಾರಿ ಅಂದ್ರೆ 3ರ ಘಾತ 4, 5ರ ಘಾತ 1 ಅನ್ನುವಂತಹ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 3ನೇದ್ದು. 540 ಇದೆ, ಆನಂತರ 3600 ಇದೆ. ಇಲ್ಲಿ ಅವುಗಳ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯಲಾಗಿದೆ. ಇಲ್ಲಿ 2ರಿಂದ ಭಾಗಿಸಿದ 2 4 2 14 2 0 0 2 1 2 3 2 5 5 2 10 5 35 3 9 27 3 3 9 3 1 3. ಇಲ್ಲಿ ಮತ್ತೆ 2 2 ಬಾರಿ, 3 2 ಬಾರಿ, 3 3 ಬಾರಿ, 1 5 ಬಾರಿ ಅಂದ್ರೆ 2ರ ಘಾತ 2. 3ಅನ್ನ 3 ಬಾರಿ ಗುಣಿಸಲಾಗಿದೆ, 3ರ ಘಾತ 3. 5ಅನ್ನ 1 ಬಾರಿ ಗುಣಿಸಲಾಗಿದೆ, 5ರ ಘಾತ 1. ಅದೇ ರೀತಿ ಇಲ್ಲಿ ಕೂಡ 2 4 ಬಾರಿ ಇದೆ, 3 2 ಬಾರಿ ಇದೆ, 5 2 ಬಾರಿ ಇದೆ, ಹಾಗಾಗಿ 2 4 ಬಾರಿ ಗುಣಿಸಿರೋದ್ರಿಂದ 2ರ ಘಾತ 4. 3 2 ಬಾರಿ ಗುಣಿಸಿರೋದ್ರಿಂದ 3ರ ಘಾತ 2. 5 2 ಬಾರಿ ಗುಣಿಸಿರೋದ್ರಿಂದ 5ರ ಘಾತ 2. ಇದನ್ನು ಘಾತಾಂಕ ರೂಪದಲ್ಲಿ ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ 3ನೇ ಪ್ರಶ್ನೆ ಇದೆ. ಕೆಳಗಿನ ಪ್ರತಿಯೊಂದರ ಸಂಖ್ಯಾತ್ಮಕ ಬೆಲೆ ಅಥವಾ ಮೌಲ್ಯವನ್ನ ಬರೆಯಿರಿ ಅಂತ ಹೇಳಿದ್ದಾರೆ. 2 × 10⁻³ ಇದೆ ಅಂದ್ರೆ 2 1 ಬಾರಿ, 10 ಎಷ್ಟು ಬಾರಿ? 3 ಬಾರಿ ಗುಣಾಕಾರ ಮಾಡಬೇಕು. ಈಗ 2ಕ್ಕೆ 2 ಇಟ್ಟೇವೆ, 10 3 ಸರಿ ಗುಣಾಕಾರ, 3 ಸೊನ್ನೆಗಳು, 10 10 100 100 1000 1000 × 2 ಅಂದ್ರೆ 2000. ಈ 10ಗಳಿಂದ ಎಷ್ಟು 10ಗಳಿರ್ತಾವೆ, ಎಷ್ಟು ಸೊನ್ನೆಗಳಿರ್ತಾವೆ ಅಷ್ಟು ಸೊನ್ನೆಗಳನ್ನ ಇಡಬೇಕು. ಇಲ್ಲಿ 7ರ ಘಾತ 7 7ಅನ್ನು 2 ಬಾರಿ ಗುಣಿಸಲಾಗಿದೆ. 2ರ ಘಾತ 3 2ಅನ್ನು 3 ಬಾರಿ ಗುಣಿಸಿದಾಗ 2 4 4 8 8 56 7 ಅಂದ್ರೆ 392 ಅನ್ನುವಂಥ ಉತ್ತರ. ಇಲ್ಲಿ 3 1 ಬಾರಿ ಇದೆ, 4 4 ಬಾರಿ ಗುಣಿಸಲಾಗಿದೆ. ಇವುಗಳನ್ನು ಗುಣಿಸಿದಾಗ ಬಂದಿರತಕ್ಕಂಥ ಉತ್ತರ 768. -3ರ ಘಾತ 2 -5ರ ಘಾತ 2 ಅಂದ್ರೆ ಇಲ್ಲಿ ಸಮಸಂಖ್ಯೆಯ ಬಾರಿ ಗುಣಾಕಾರ ಮಾಡಲಾಗಿದೆ, ಹಾಗಾಗಿ ಮೈನಸ್ ಘಾತ ಸಮಸಂಖ್ಯೆ ಇತ್ತಂದ್ರೆ ಚಿಹ್ನೆ ಏನಾಗಿರುತ್ತೆ? ಪ್ಲಸ್ ಅನ್ನ ಬಂದಿರುತ್ತೆ. ಮೈನಸ್ ಘಾತ ಸಮಸಂಖ್ಯೆ, ಮೈನಸ್ ಘಾತ ಸಮಸಂಖ್ಯೆ ಅಂದ್ರೆ 2 ಇದೆ, ಅದು ಪ್ಲಸ್ ಬಂತು ಉತ್ತರ. ಇದನ್ನ ಗುಣಿಸಿದಾಗ ಇಲ್ಲಿ ಮೈನಸ್ ಘಾತ ಸಮಸಂಖ್ಯೆ ಇದೆ, ಗುಣಾಕಾರ ಮಾಡಿದಾಗ ಪ್ಲಸ್ ಬಂತು. ಪ್ಲಸ್ ಇಂಟು ಪ್ಲಸ್ ಅಂದ್ರೆ ಇಲ್ಲಿ ಪ್ಲಸ್ ಅನ್ನ ಆಯ್ತು. -3 2 ಬಾರಿ ಇದೆ, 5 2 ಬಾರಿ ಇದೆ, -5 ಗುಣಿಸಿದಾಗ ಬಂದಿರತಕ್ಕಂಥ ಉತ್ತರ 225. ಇಲ್ಲಿ 3ರ ಘಾತ 2 10ರ ಘಾತ 3ರ ಘಾತ 2 3ನ 2 ಬಾರಿ, 10ಅನ್ನ 4 ಬಾರಿ, 3 3 9 9ಅನ್ನ ಇಟ್ಟು ಎಷ್ಟು ಸೊನ್ನೆಗಳಿವೆ? 1 2 3 4 ಸೊನ್ನೆ, 4 ಸೊನ್ನೆಗಳಿಟ್ಟಾಗ ಉತ್ತರ 90,000. ಮತ್ತೆ ನೋಡಿ ಇಲ್ಲಿ -2ರ ಘಾತ 5 ಇದೆ,
ಮೈನಸ್ ಘಾತ ಸಮಸಂಖ್ಯೆ ಇದ್ರೆ ಚಿಹ್ನೆ ಪ್ಲಸ್ ಇರ್ತದೆ, ಇಲ್ಲೋರ ಮೈನಸ್ ಇರ್ತದೆ. ಇಂಟು ಇಲ್ಲಿ ಮೈನಸ್ ಘಾತ ಸಮಸಂಖ್ಯೆ ಅಂದ್ರೆ 6 ಇದೆ, ಹಾಗಾಗಿ ಇಲ್ಲಿ ಚಿಹ್ನೆ ಪ್ಲಸ್ ಇರ್ತದೆ. ಹಾಗಾಗಿ ಮೈನಸ್ ಇಂಟು ಪ್ಲಸ್ ಅಂದ್ರೆ ಏನಾಯ್ತು, ಇಲ್ಲಿ ಉತ್ತರ ಮೈನಸ್ ಅನ್ನ ಬಂದಿದೆ. ಈಗ 2ಅನ್ನ 5 ಬಾರಿ 1 2 3 4 5 1 2 3 4 5 ಅಂದ್ರೆ 2 4 4 8 8 16 16 32 ಇಲ್ಲಿ ಇಡಲಾಗಿದೆ 32. ಮುಂದೆ 10ಅನ್ನು ಎಷ್ಟು ಬಾರಿ ಗುಣಿಸಲಾಗಿದೆ, ಎಷ್ಟು ಸೊನ್ನೆಗಳು 1 2 3 4 5 6 ಅಂದ್ರೆ 1 2 3 4 5 6 ಅನ್ನುವಂಥದ್ದು ಸೊನ್ನೆಗಳನ್ನು ಇಡಲಾಗಿದೆ. ಈ ರೀತಿಯಾಗಿ ಈ ಒಂದು ಮೊದಲನೇದು ಪುಟ ಸಂಖ್ಯೆ 25ರಲ್ಲಿರುತ್ತಾ ಕಂಡುಹಿಡಿಯಿರಿ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ 48 ಮತ್ತು 49ನೇ ಪುಟದಲ್ಲಿರುವಂತಹ ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ಭಾಗ 2ರಲ್ಲಿ ನಾನು ಮತ್ತೆ ಆ ಎಲ್ಲ 48 ಮತ್ತು 49ರಲ್ಲಿರುವಂತಹ ಕಂಡುಹಿಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತಾ ಕೊನೆಯಲ್ಲಿ ಪ್ರತಿ ಘಟಕದಲ್ಲಿ ಒಂದು ಕಿರು ಪರೀಕ್ಷೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.